ವಿಜೇಂದ್ರ ಬಣಕ್ಕೆ ಕಂಟಕಾನ ಶಾಸಕ ಯತ್ನಾಳ್ ಬಣಕ್ಕೆ ಮೇಲುಗೈ ಆಗತ್ತಾ? ಬಿಜೆಪಿ ಬಣ ರಾಜಕೀಯ ಭಿನ್ನ ರಾಜಕೀಯ ಎಲ್ಲಿವರೆಗೆ ಬಂತು? ಆ ಕುರಿತಾದ ಡೀಟೇಲ್ಸ್. ಶೀಘ್ರದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಂತೆ. ಬೂತ್ನಿಂದ ರಾಜ್ಯಾಧ್ಯಕ್ಷ ಸ್ಥಾನದವರೆಗೂ ಚುನಾವಣೆ ನಡೆಯುತ್ತೆ ಅಂತ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರ್ ಬಂಗಾರಪ್ಪ ವರ್ಸಸ್ ವಿಜೇಂದ್ರ ಫೈಟ್ ಫಿಕ್ಸಾ? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುಮಾರ್ ಬಂಗಾರಪ್ಪ ಅವರ ಹೆಸರನ್ನ ಪಿಚ್ ಮಾಡಲಾಗುತ್ತಾ ಭಿನ್ನರ ಬಣದಿಂದ? ಸುಮ್ಮನೆ ಅಂತೂ ಬಿಡೋದಿಲ್ಲ, ಫೈಟ್ ಅಂತೂ ಮಾಡ್ತೀವಿ, ಒಂದು ಆಲ್ಟರ್ನೇಟ್ ಕ್ಯಾಂಡಿಡೇಟ್ ಅಂತೂ ಹಾಕ್ತೀವಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. हमारे भारतीय जनता पार्टी अकेली है जो हमारे यहाँ हर स्तर पर, हमारे यहाँ तो बूथ की कमेटी भी चुनते हैं, हम अध्यक्ष भी हम चुनते हैं। ये अलग बात है कि सर्वसम्मति से चुनते हैं कई जगह, उसमें क्या दिक्कत है, सब मिलकर तय करते हैं। हमारे भारतीय जनता पार्टी अकेली है जो हमारे यहाँ हर स्तर पर, हमारे यहाँ तो बूथ की कमेटी भी चुनते हैं, हम अध्यक्ष भी हम चुनते हैं। ये अलग बात है कि सर्वसम्मति से चुनते हैं। ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಬಹಳ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮತ್ತೊಂದು ಕಡೆ ಸರಿಯಾಗಿ ವಿಜೇಂದ್ರ ಅವರಿಗೆ ಗುರಿ ಇಟ್ಟಂಗೂ ಆಗ್ಬೇಕು. ಹಂಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ದಾರೆ, ನಮ್ಮಲ್ಲಿ ನಾವು ಚುನಾಯಿಸಿಯೇ ತರೋದು, ಅಧ್ಯಕ್ಷರನ್ನು ಮತ್ತೆ ಬೂತ್ ಕಮಿಟಿಯಿಂದ ಹಿಡಿದು ಅಧ್ಯಕ್ಷ ಪಟ್ಟದವರೆಗೂ ನಾವು ಚುನಾವಣೆ ನಡೆಸ್ತೀವಿ ಅನ್ನೋ ಅರ್ಥದಲ್ಲೇ ಮಾತನಾಡಿದ್ದಾರೆ. ಸೊ ಈಗ ಏನಾಗುತ್ತಂತೆ ಮುಂದೆ? ಒಂದ್ ವೇಳೆ ಸುರೇಶ್ ಕುಮಾರ್ ಬಂಗಾರಪ್ಪನವ್ರನ್ನ ಇಳಿಸಿದ್ರು ಅಂತ, ಕಣಕ್ಕಿಳಿಸಿದ್ರು ಅಂತ ಇಟ್ಕೊಂಡ್ರು, ಸುಮ್ಮನೆ ಒಂದು ಪ್ರತಿರೋಧ ಒಡ್ಬೇಕಿತ್ತು, ಒಡ್ಡಿದ್ವಿ ಅಂತ ಆಗತ್ತೆಯೇ ಹೊರತು ಶಾಸಕರ ಬಲನ ಹಿಡಿದಿಟ್ಕೊಳ್ಳಕ್ಕೆ ಅವ್ರಿಗೆ ಸಾಧ್ಯ ಆಗತ್ತಾ? ಏನ್ ನಡೀತಾ ಇದೆ ಬಿಜೆಪಿಲಿ? ಶ್ರೀಲಕ್ಷ್ಮಿ, ಏನಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ರಾಜ್ಯಕ್ಕೆ ಬಂದ ನಂತರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ಒಂದಷ್ಟು ಸದ್ಯ ಬಿಜೆಪಿಯಲ್ಲಿ ಸಂಚಲನ ಕೂಡ ಶುರುವಾಗಿರ್ತಕ್ಕಂಥ. ಯಾಕೆಂತಂದ್ರೆ ನಾವು ಬೂತ್ ಮಟ್ಟದಿಂದ ಹಿಡಿದು ರಾಜ್ಯಾಧ್ಯಕ್ಷರವರೆಗೂ, ರಾಷ್ಟ್ರ ಮಟ್ಟದವರೆಗೂ ಕೂಡ ಅಧ್ಯಕ್ಷರ ಆಯ್ಕೆಯನ್ನು ಚುನಾವಣಾ ಮೂಲಕವೇ ಆಯ್ಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ನೋಡೋದಾದ್ರೆ ಇವಾಗ ಸದ್ಯ ರಾಜ್ಯದಲ್ಲಿ ಕೂಡ ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರ ವಿರುದ್ಧ ಕೂಡ ಈಗ ಯತ್ನಾಳ್ ಟೀಮ್ನಿಂದ ಕೂಡ ಒಬ್ಬರು ಸ್ಪರ್ಧೆಗೆ ಮುಂದಾಗಿರ್ತಕ್ಕಂಥ. ಸದ್ಯ ಕುಮಾರ್ ಬಂಗಾರಪ್ಪ ಅಥವಾ ಯತ್ನಾಳ್ ಇಬ್ಬರಲ್ಲಿ ಒಬ್ಬರು ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಒಂದಷ್ಟು ಸಹಜವಾಗಿ BY ವಿಜೇಂದ್ರ ಅವರಲ್ಲಿ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಏನಿದೆ, ಇದರ ನಂತರ ಒಂದಷ್ಟು ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಒಂದಷ್ಟು ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇವರಿಗೂ ಕೂಡ ನಾಮನಿರ್ದೇಶನ ಮಾಡಿಯೇ ಹೈಕಮಾಂಡ್ ನಿಂದ ಆದೇಶವನ್ನು ಹೊರಡಿಸುವಂತಹ ಸಾಧ್ಯತೆಗಳಿತ್ತು. ಆದರೆ ಈಗ ಯಾವಾಗ ಭಿನ್ನರ ಗುಂಪು ಒಂದಷ್ಟು ಪ್ರತಿರೋಧವನ್ನು ಒಡ್ಡಿದ್ರು, ಜೊತೆಗೆ ಹೈಕಮಾಂಡ್ ನಾಯಕರ ಬಳಿಯೂ ಕೂಡ ಆಗ್ರಹವನ್ನ ಮಾಡಿದ್ರು, ಈ ಬಾರಿ ಚುನಾವಣೆ ಮೂಲಕವೇ ಮಾಡಬೇಕು, ಮತ್ತೆ ಆಂತರಿಕವಾಗಿ ಕೂಡ ನೀವು ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಿ, ಅದಾದ ನಂತರವೇ ನೀವು ನಮ್ಮನ್ನ ಕಣಕ್ಕೆ ಇಳಿಬೇಕು ಬೇಡ ಅಂತಕ್ಕಂಥ ನಿರ್ಧಾರ ಮಾಡಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ತಮ್ಮ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಸೊ ಹೀಗಾಗಿನೇ ಹೈಕಮಾಂಡ್ ಕೂಡ ಈ ಬಾರಿ ಚುನಾವಣೆಯ ಮೂಲಕ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಸದ್ಯಕ್ಕೆ ಅಂದ್ರೆ ಸದ್ಯದಲ್ಲೇ ಚುನಾವಣಾ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ ಅಂತಕ್ಕಂತಹ ಮಾಹಿತಿಯನ್ನ ಹೇಳಿರ್ತಕ್ಕಂಥದ್ದು. ಆದ್ರೆ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತ ಅಂದಾಗ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಹೈಕಮಾಂಡ್ ಕೂಡ ಯಾವುದು ಸೂಕ್ತ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಳುತ್ತೆ. ಅಂದ್ರೆ ಈಗ ಚುನಾವಣೆ ಆಗೇ ಹೋಯ್ತು ಅಂತಕ್ಕಂಥದ್ದಲ್ಲ, ಆದರೆ ಈಗ ಹೈಕಮಾಂಡ್ ನಿರ್ಧಾರವೂ ಕೂಡ ಬಹಳ ಮುಖ್ಯವಾಗುತ್ತೆ. ಯಾಕೆಂದ್ರೆ ಈ ಹಿಂದೆ ಕೂಡ ನನ್ನ BY ವಿಜೇಂದ್ರ ಅವರನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಾಧ್ಯತೆಗಳಿತ್ತು, ಸಾಕಷ್ಟು ಜನ ರೇಸ್ನಲ್ಲಿ ಕೂಡ ಇದ್ರು, ಆದರೆ ನಮ್ಮ ನಿರ್ದೇಶನವನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ರು. ಆದರೆ ಈಗ ಈ ಒಂದು ಚುನಾವಣಾ ಪ್ರಕ್ರಿಯೆಗಳು ಜಾರಿ ಆಗಬೇಕು ಅಂತಂದ್ರೆ ಇನ್ನೂ ಕೂಡ ಸುಮಾರು 20 ದಿನಗಳಿಂದ 1 ತಿಂಗಳವರೆಗೂ ಕೂಡ ಒಂದಷ್ಟು ಸಮಯಾವಕಾಶಗಳು ಬೇಕಾಗುತ್ತೆ. ಯಾಕೆಂತಂದ್ರೆ ಇನ್ನೂ ಕೂಡ ಒಂದು ಕಡೆಗೆ ಜಿಲ್ಲಾ ಮಟ್ಟದ ಅಧ್ಯಕ್ಷರ ಆಯ್ಕೆ ಆಗಬೇಕು, ಮತ್ತೆ ಬೂತ್ ಮಟ್ಟದಲ್ಲಿ ಅಧ್ಯಕ್ಷರುಗಳಾಗಬೇಕು, ಜಿಲ್ಲಾ ಮಂಡಲ ಅಧ್ಯಕ್ಷರುಗಳು ಆಯ್ಕೆ ಆಗಬೇಕು. ಇದೆಲ್ಲವೂ ಆದ ನಂತರವಷ್ಟೇ ಈ ಎಲ್ಲ ಪ್ರಕ್ರಿಯೆಗಳೇನಿದೆ ಇದರ ಪ್ರಕ್ರಿಯೆಗಳು 50% ಮುಗಿಬೇಕು. ಇದೆಲ್ಲವೂ ಮುಗಿದ ನಂತರವಷ್ಟೇ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯೋದಕ್ಕೆ ಸಾಧ್ಯ. ಸೊ ಹೀಗಾಗಿ ಇನ್ನೂ 1 ತಿಂಗಳು ಸಮಯಾವಕಾಶ ಇದೆ. ಅಷ್ಟರೊಳಗಡೆ ಹೈಕಮಾಂಡ್ ಏನಾದ್ರೂ ಭಿನ್ನರ ಗುಂಪನ್ನ ಕರೆದು ಒಂದು ವೇಳೆ ಮಾತನಾಡಿ ಅವರನ್ನ ತಟಸ್ಥಗೊಳಿಸುವಂತಹ ಸಾಧ್ಯತೆಗಳು ಕೂಡ ಇರಬಹುದು, ಅಥವಾ ಚುನಾವಣೆ. ರೈಟ್. ಥ್ಯಾಂಕ್ ಯು ಸುರೇಶ್, ಡೀಟೇಲ್ಸ್ ಗಾಗಿ. ವಿಜೇಂದ್ರ ಬಣಕ್ಕೆ ಕಂಟಕಾನ ಶಾಸಕ ಯತ್ನಾಳ್ ಬಣಕ್ಕೆ ಮೇಲುಗೈ ಆಗತ್ತಾ? ಬಿಜೆಪಿ ಬಣ ರಾಜಕೀಯ ಭಿನ್ನ ರಾಜಕೀಯ ಎಲ್ಲಿವರೆಗೆ ಬಂತು? ಆ ಕುರಿತಾದ ಡೀಟೇಲ್ಸ್. ಶೀಘ್ರದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಂತೆ. ಬೂತ್ನಿಂದ ರಾಜ್ಯಾಧ್ಯಕ್ಷ ಸ್ಥಾನದವರೆಗೂ ಚುನಾವಣೆ ನಡೆಯುತ್ತೆ ಅಂತ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರ್ ಬಂಗಾರಪ್ಪ ವರ್ಸಸ್ ವಿಜೇಂದ್ರ ಫೈಟ್ ಫಿಕ್ಸಾ? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುಮಾರ್ ಬಂಗಾರಪ್ಪ ಅವರ ಹೆಸರನ್ನ ಪಿಚ್ ಮಾಡಲಾಗುತ್ತಾ ಭಿನ್ನರ ಬಣದಿಂದ?
ಸುಮ್ಮನೆ ಅಂತೂ ಬಿಡೋದಿಲ್ಲ, ಫೈಟ್ ಅಂತೂ ಮಾಡ್ತೀವಿ, ಒಂದು ಆಲ್ಟರ್ನೇಟ್ ಕ್ಯಾಂಡಿಡೇಟ್ ಅಂತೂ ಹಾಕ್ತೀವಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. हमारे भारतीय जनता पार्टी अकेली है जो हमारे यहाँ हर स्तर पर, हमारे यहाँ तो बूथ की कमेटी भी चुनते हैं हम, अध्यक्ष भी हम चुनते हैं। ये अलग बात है कि सर्वसम्मति से चुनते हैं कई जगह, उसमें क्या दिक्कत है, सब मिलकर तय करते हैं। हमारे भारतीय जनता पार्टी अकेली है जो हमारे यहाँ हर स्तर पर, हमारे यहाँ तो बूथ की कमेटी भी चुनते हैं हम, अध्यक्ष भी हम चुनते हैं। ये अलग बात है कि सर्वसम्मति से चुनते हैं। ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಬಹಳ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮತ್ತೊಂದು ಕಡೆ ಸರಿಯಾಗಿ ವಿಜೇಂದ್ರ ಅವರಿಗೆ ಗುರಿ ಇಟ್ಟಂಗೂ ಆಗ್ಬೇಕು. ಹಂಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ದಾರೆ, ನಮ್ಮಲ್ಲಿ ನಾವು ಚುನಾಯಿಸಿಯೇ ತರೋದು, ಅಧ್ಯಕ್ಷರನ್ನು ಮತ್ತೆ ಬೂತ್ ಕಮಿಟಿಯಿಂದ ಹಿಡಿದು ಅಧ್ಯಕ್ಷ ಪಟ್ಟದವರೆಗೂ ನಾವು ಚುನಾವಣೆ ನಡೆಸ್ತೀವಿ ಅನ್ನೋ ಅರ್ಥದಲ್ಲೇ ಮಾತನಾಡಿದ್ದಾರೆ. ಸೊ ಈಗ ಏನಾಗುತ್ತಂತೆ ಮುಂದೆ? ಒಂದ್ ವೇಳೆ ಸುರೇಶ್ ಕುಮಾರ್ ಬಂಗಾರಪ್ಪನವ್ರನ್ನ ಇಳಿಸಿದ್ರು ಅಂತ, ಕಣಕ್ಕಿಳಿಸಿದ್ರು ಅಂತ ಇಟ್ಕೊಂಡ್ರು, ಸುಮ್ಮನೆ ಒಂದು ಪ್ರತಿರೋಧ ಒಡ್ಬೇಕಿತ್ತು, ಒಡ್ಡಿದ್ವಿ ಅಂತ ಆಗತ್ತೆಯೇ ಹೊರತು ಶಾಸಕರ ಬಲನ ಹಿಡಿದಿಟ್ಕೊಳ್ಳಕ್ಕೆ ಅವ್ರಿಗೆ ಸಾಧ್ಯ ಆಗತ್ತಾ? ಏನ್ ನಡೀತಾ ಇದೆ ಬಿಜೆಪಿಲಿ? ಶ್ರೀಲಕ್ಷ್ಮಿ, ಏನಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ರಾಜ್ಯಕ್ಕೆ ಬಂದ ನಂತರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ಒಂದಷ್ಟು ಸದ್ಯ ಬಿಜೆಪಿಯಲ್ಲಿ ಸಂಚಲನ ಕೂಡ ಶುರುವಾಗಿರ್ತಕ್ಕಂಥ. ಯಾಕೆಂತಂದ್ರೆ ನಾವು ಬೂತ್ ಮಟ್ಟದಿಂದ ಹಿಡಿದು ರಾಜ್ಯಾಧ್ಯಕ್ಷರವರೆಗೂ, ರಾಷ್ಟ್ರ ಮಟ್ಟದವರೆಗೂ ಕೂಡ ಅಧ್ಯಕ್ಷರ ಆಯ್ಕೆಯನ್ನು ಚುನಾವಣಾ ಮೂಲಕವೇ ಆಯ್ಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ನೋಡೋದಾದ್ರೆ ಇವಾಗ ಸದ್ಯ ರಾಜ್ಯದಲ್ಲಿ ಕೂಡ ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರ ವಿರುದ್ಧ ಕೂಡ ಈಗ ಯತ್ನಾಳ್ ಟೀಮ್ ನಿಂದ ಕೂಡ ಒಬ್ಬರು ಸ್ಪರ್ಧೆಗೆ ಮುಂದಾಗಿರ್ತಕ್ಕಂಥ. ಸದ್ಯ ಕುಮಾರ್ ಬಂಗಾರಪ್ಪ ಅಥವಾ ಯತ್ನಾಳ್ ಇಬ್ಬರಲ್ಲಿ ಒಬ್ಬರು ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಒಂದಷ್ಟು ಸಹಜವಾಗಿ BY ವಿಜೇಂದ್ರ ಅವರಲ್ಲಿ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಏನಿದೆ, ಇದರ ನಂತರ ಒಂದಷ್ಟು ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಒಂದಷ್ಟು ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ಬಾರಿಯೂ ಕೂಡ ನಾಮನಿರ್ದೇಶನ ಮಾಡಿಯೇ ಹೈಕಮಾಂಡ್ ನಿಂದ ಆದೇಶವನ್ನು ಹೊರಡಿಸುವಂತಹ ಸಾಧ್ಯತೆಗಳಿತ್ತು. ಆದರೆ ಈಗ ಯಾವಾಗ ಭಿನ್ನರ ಗುಂಪು ಒಂದಷ್ಟು ಪ್ರತಿರೋಧವನ್ನು ಒಡ್ಡಿದ್ರು, ಜೊತೆಗೆ ಹೈಕಮಾಂಡ್ ನಾಯಕರ ಬಳಿಯೂ ಕೂಡ ಆಗ್ರಹವನ್ನ ಮಾಡಿದ್ರು, ಈ ಬಾರಿ ಚುನಾವಣೆ ಮೂಲಕವೇ ಮಾಡಬೇಕು, ಮತ್ತೆ ಆಂತರಿಕವಾಗಿ ಕೂಡ ನೀವು ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಿ, ಅದಾದ ನಂತರವೇ ನೀವು ನಮ್ಮನ್ನ ಕಣಕ್ಕೆ ಇಳಿಬೇಕು ಬೇಡ ಅಂತಕ್ಕಂಥ ನಿರ್ಧಾರ ಮಾಡಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ತಮ್ಮ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಸೊ ಹೀಗಾಗಿ ನಿನ್ನೆ ಹೈಕಮಾಂಡ್ ಕೂಡ ಈ ಬಾರಿ ಚುನಾವಣೆಯ ಮೂಲಕ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಸದ್ಯಕ್ಕೆ ಅಂದ್ರೆ ಸದ್ಯದಲ್ಲೇ ಚುನಾವಣಾ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ ಅಂತಕ್ಕಂತಹ ಮಾಹಿತಿಯನ್ನ ಹೇಳಿರ್ತಕ್ಕಂಥದ್ದು. ಆದ್ರೆ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತ ಅಂದಾಗ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಹೈಕಮಾಂಡ್ ಕೂಡ ಯಾವುದು ಸೂಕ್ತ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಳುತ್ತೆ. ಅಂದ್ರೆ ಈಗ ಚುನಾವಣೆ ಆಗೇ ಹೋಯ್ತು ಅಂತಕ್ಕಂಥದ್ದಲ್ಲ, ಆದ್ರೆ ಈಗ ಹೈಕಮಾಂಡ್ ನಿರ್ಧಾರವೂ ಕೂಡ ಬಹಳ ಮುಖ್ಯವಾಗುತ್ತೆ. ಯಾಕೆಂದ್ರೆ ಈ ಹಿಂದೆ ಕೂಡ ನನ್ನ BY ವಿಜೇಂದ್ರ ಅವರನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಾಧ್ಯತೆಗಳಿತ್ತು, ಸಾಕಷ್ಟು ಜನ ರೇಸ್ನಲ್ಲಿ ಕೂಡ ಇದ್ರು, ಆದ್ರೆ ನಮ್ಮ ನಿರ್ದೇಶನವನ್ನ ಮಾಡಿ ಆದೇಶವನ್ನು ಹೊರಡಿಸಿದ್ರು. ಆದ್ರೆ ಈಗ ಈ ಒಂದು ಚುನಾವಣಾ ಪ್ರಕ್ರಿಯೆಗಳು ಜಾರಿ ಆಗಬೇಕು ಅಂತಂದ್ರೆ ಇನ್ನೂ ಕೂಡ ಸುಮಾರು 20 ದಿನಗಳಿಂದ ಒಂದು ತಿಂಗಳವರೆಗೂ ಕೂಡ ಒಂದಷ್ಟು ಸಮಯಾವಕಾಶಗಳು ಬೇಕಾಗುತ್ತೆ. ಯಾಕೆಂತಂದ್ರೆ ಇನ್ನೂ ಕೂಡ ಒಂದು ಕಡೆಗೆ ಜಿಲ್ಲಾ ಮಟ್ಟದ ಅಧ್ಯಕ್ಷರ ಆಯ್ಕೆ ಆಗಬೇಕು, ಮತ್ತೆ ಬೂತ್ ಮಟ್ಟದಲ್ಲಿ ಅಧ್ಯಕ್ಷರುಗಳಾಗಬೇಕು, ಜಿಲ್ಲಾ ಮಂಡಲ ಅಧ್ಯಕ್ಷರುಗಳು ಆಯ್ಕೆ ಆಗಬೇಕು. ಇದೆಲ್ಲವೂ ಆದ ನಂತರವಷ್ಟೇ ಈ ಎಲ್ಲಾ ಪ್ರಕ್ರಿಯೆಗಳೇನಿದೆ ಇದರ ಪ್ರಕ್ರಿಯೆಗಳಲ್ಲಿ 50% ನಷ್ಟು ಮುಗಿಬೇಕು. ಇದೆಲ್ಲವೂ ಮುಗಿದ ನಂತರವಷ್ಟೇ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯೋದಕ್ಕೆ ಸಾಧ್ಯ. ಸೊ ಹೀಗಾಗಿ ಇನ್ನೂ ಒಂದು ತಿಂಗಳು ಸಮಯಾವಕಾಶ ಇದೆ. ಅಷ್ಟರೊಳಗಡೆ ಹೈಕಮಾಂಡ್ ಏನಾದ್ರೂ ಭಿನ್ನರ ಗುಂಪನ್ನ ಕರೆದು ಒಂದು ವೇಳೆ ಮಾತನಾಡಿ ಅವರನ್ನ ತಟಸ್ಥಗೊಳಿಸುವಂತಹ ಸಾಧ್ಯತೆಗಳು ಕೂಡ ಇರಬಹುದು, ಅಥವಾ ಚುನಾವಣೆ. ರೈಟ್. ಥ್ಯಾಂಕ್ ಯು ಸುರೇಶ್, ಡೀಟೇಲ್ಸ್ಗಾಗಿ.